ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ಮೂರನೇ ಕಂತಿನ ಬರ ಪರಿಹಾರದ ಹಣ ರೈತರ ಖಾತೆಗೆ ಜಮಾವಣೆಯಾಗಿದೆ ಅಂತ ಹೇಳಿ ನಾನು ಆಲ್ರೆಡಿ 2 ವಿಡಿಯೋಗಳ ಮಾಡಿದ್ದೀನಿ. ಅದೇ ರೀತಿ ರೈತರ ಖಾತೆಗೆ ಹಣ ಕೂಡ ಜಮಾವಣೆ ಆಗ್ತಿದೆ ಸ್ನೇಹಿತರೆ. ತುಂಬ ಜನ ರೈತರುಗಳು ನಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ನ ಮಾಡ್ತಾಯಿದ್ದಾರೆ. ಹಾಗೆಯೇ ತುಂಬ ಜನ ರೈತರುಗಳು ಹಣ ಬಂದಿದೆ ಅಂತ ಹೇಳಿ ನಮಗೆ ಇಂತಿಷ್ಟು ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ನು ಕೂಡ ಮಾಡ್ತಾಯಿದ್ದೀರಾ. ಕೆಲವರಿಗೆಲ್ಲ ಈ ನ್ಯೂಸು ಇನ್ನೂ ಕೂಡ ಪಬ್ಲಿಕ್ ಆಗಿಲ್ಲ, ಅದರಿಂದ ಕೆಲವ್ರಿಗೆ ಅನುಮಾನವೂ ಕೂಡ ಇದೆ, ಇದು ಫೇಕ್ ನ್ಯೂಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ನಾನು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರೆಲ್ಲ ಬಂದಿದೆ ಅಂತ ಹಾಕಿದ್ದಾರೆ, ಹಾಗೆಯೇ ಕೆಲವರು ಬಂದಿಲ್ಲದೆ ಇರೋರು ಬಂದಿಲ್ಲ ಅಂತ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಕೆಲವರಿಗೆ 960 ರೂಪಾಯಿ ಕೂಡ ಬಂದಿದೆ, ಹಾಗೆಯೇ ಕೆಲವರಿಗೆ ಮೊದಲ ಮತ್ತು ಮೂರನೇ ಕಂತು ಬಂದಿದೆ, ಮಧ್ಯೆ 2ನೇ ಕಂತು ಹಣನೂ ಬಂದಿಲ್ಲ. ಅಂಥವ್ರಿಗೂ ಕೂಡ ಇದು 3ನೇ ಕಂತು ಜಮಾವಣೆ ಆಗಿದೆ ಸ್ನೇಹಿತರೆ. ಇದು ಲೈವ್ ಪ್ರೂಫ್ ಸ್ನೇಹಿತರೆ, ನಾನು ಲೈವಾಗಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೇರವಾಗಿ ಕೂಡ ಬಂದಿಲ್ಲ ಅಂತ ಇರೋ ಕಾಮೆಂಟ್ಗಳನ್ನು ಕೂಡ ನೀವು ನೋಡ್ಬೋದು. ಹಾಗೆಯೇ ಬಂದಿರತಕ್ಕಂಥ ಅಮೌಂಟು ನಮ್ಗೆ ಇಷ್ಟು ಬಂದಿದೆ ಅಂತೇಳಿ ಅವರು ಕೂಡ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ನೀವು ಮಿಕ್ಸ್ಡ್ ಕಾಮೆಂಟ್ಗಳನ್ನ ನೋಡ್ಬೋದು, ಕೆಲವರು ಬಂದಿದೆ ಅಂತ, ಕೆಲವರು ಬಂದಿಲ್ಲ ಅಂತ. ಸ್ನೇಹಿತರೆ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಹಣ ರಿಲೀಸ್ ಆಗಿರೋದು ಖಂಡಿತ ಸತ್ಯವಾದದ್ದು. ಯಾಕಂದರೆ ಈ ನ್ಯೂಸು ಇನ್ನೂ ಕೂಡ ಪಬ್ಲಿಕ್ ಆಗಿಲ್ಲ. ಮೊದಲ ಬಾರಿಗೆ ನಿಮ್ಮ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇದನ್ನು ಬ್ರೇಕ್ ಮಾಡಿದೆ ಸ್ನೇಹಿತರೆ. ಮೊದಲ ಬಾರಿಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ಹಣ ಜಮಾವಣೆ ಆಗಿದೆ. ನಾನು ಅದನ್ನು ಲೈವ್ ಪ್ರೂಫ್ ಕೂಡ ನಿಮಗೆ ತೋರಿಸಿದ್ದೀನಿ. ನಾನು ಮುಂದೆ ಇನ್ನೊಂದು ಸಾರಿ ಮತ್ತೆ ತೋರಿಸ್ತೀನಿ, ನೀವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ನಾನು ಪೇ ನಿಯರ್ ಬೈ ಅಪ್ಲಿಕೇಶನಲ್ಲಿ ರೈತನಿಗೆ ಹಣನೂ ಕೂಡ ವಿತ್ಡ್ರಾ ಮಾಡಿಕೊಟ್ಟಿದ್ದೀನಿ ಮತ್ತು ಬ್ಯಾಲೆನ್ಸ್ ಎಂಕ್ವೈರಿನೂ ಕೂಡ ಮಾಡಿದ್ದೀನಿ. 10/7 2874 ರೂಪಾಯಿ ಬಂದಿದೆ. ಅದೇ ರೀತಿ ಮತ್ತೊಬ್ಬ ರೈತನೂ ಕೂಡ ಚೆಕ್ ಮಾಡಿದ್ದೀನಿ. ಆ ರೈತನಿಗೂ ಕೂಡ 1437 ರೂಪಾಯಿ ಅಮೌಂಟು 10/7 ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇದು ಯಾವುದೇ ತರಹದ ಸುಳ್ಳು ಮಾಹಿತಿ ಅಲ್ಲ ಸ್ನೇಹಿತರೆ. ಹಾಗಾದರೆ ಇನ್ನುಳಿದ ರೈತರಿಗೆ ಯಾವಾಗ ಜಮಾವಣೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಇಲ್ಲಿ ಸರ್ಕಾರ ಒಂದು ತೀರ್ಮಾನ ಕೈಗೊಂಡಿದೆ. ಏನು ಆ ತೀರ್ಮಾನ ಅಂತ ಕೇಳಿದ್ರೆ, ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಅಂತೇಳಿ ವಿಭಾಗ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 40 ಲಕ್ಷ ರೈತರುಗಳು ಇದ್ದಾರೆ ಒಟ್ಟು. ಅದರಲ್ಲಿ ಕೇವಲ 18 ಲಕ್ಷ ರೈತರುಗಳಿಗೆ ಮಾತ್ರ ಈ ಯೋಜನೆ ಬೆನಿಫಿಟ್ ಪಡಿತಾರೆ ಸ್ನೇಹಿತರೆ. ಈ ರೈತರಿಗೆ ಸುಮಾರು 430 ರೂಪಾಯಿಯಿಂದ 3374 ರೂಪಾಯಿ ತನಕ, ಅಂದರೆ ಅವ್ರಿಗೆ ಎಷ್ಟು ಜಮೀನಿದೆ ಆ ಅಂದಾಜು ಮೇಲೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ನ ಹಾಕ್ತಾರೆ ಸ್ನೇಹಿತರೆ. ಇಲ್ಲಿ 1 ಎಕರೆ ಇರೋರು, 2 ಎಕರೆ ಇರೋರು, ಅದೇ ರೀತಿ 3-4 ಎಕರೆ ಇರ್ತಕ್ಕಂಥ ರೈತರುಗಳಿಗೆ ಅಮೌಂಟು ಫ್ಲಕ್ಚುಯೇಷನ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳ ವ್ಯಾಪ್ತಿಗೆ ಯಾವ್ಯಾವೆಲ್ಲ ರೈತರುಗಳು ಬರ್ತಾರೆ ಅಂತೇಳಿ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಸ್ವತಃ ಲಾಗಿನ್ ಮಾಡಿಕೊಂಡು ನೀವು ಮಾರ್ಜಿನ್ ಫಾರ್ಮರ, ಇಲ್ಲ ಸ್ಮಾಲ್ ಫಾರ್ಮರ, ಇಲ್ಲ ಬಿಗ್ ಫಾರ್ಮರ ಅಂತ ನೀವೇ ಕೂಡ ಸ್ವತಃ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಒಂದು ವೇಳೆ ಸಣ್ಣ ಫಾರ್ಮರ್ ಆಗಿದ್ದರೆ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು ಸ್ನೇಹಿತರೆ? ಒಂದು ವೇಳೆ ನಿಮಗೆ ಎಲ್ಲ ಥರದ ನಾನು ಹೇಳಿದ್ದ ಕ್ರೈಟೀರಿಯಾ ಇದ್ದರೂ ಕೂಡ ನಿಮಗೆ ಹಣ ಜಮಾವಣೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು DBT ಮುಖಾಂತರ ಹಣ ಪುಷ್ ಮಾಡೋದ್ರಿಂದ ಇದು ಸರ್ವರ್ ಸಮಸ್ಯೆಯಿಂದಾಗಿ ಕೆಲವು ರೈತರುಗಳಿಗೆ ಡಿಲೇ ಆಗು ಕೂಡ ಪೇಮೆಂಟ್ ಬರುತ್ತೆ. ನೀವು ಒಂದು 3-4 ದಿನ ಕಾದು ವೆಯ್ಟ್ ಮಾಡಿ. ತದನಂತರ ಪರ್ಯಾಯವಾಗಿ ಏನು ಮಾಡಬೇಕು ಅಂತೇಳಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.